ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ನುಚ್ಚಿನುಂಡೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಹೆಲ್ದಿ ಫುಡ್ಡು. ಒಂದು ಡ್ರಾಪ್ ಎಣ್ಣೆನೂ ಬಳಸ್ದಂಗೆ ಯಾವ ರೀತಿ ಮಾಡೋದು ಅಂತ. ಸಂಜೆ ಟೀ ಕಾಫಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಆಗಿರೋದ್ರಿಂದ ತುಂಬ ಪೌಷ್ಟಿಕಾಂಶನೂ ಸಿಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು 1 ಕಪ್ಪು ಕಡಲೆಬೇಳೆ, 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆನೂ ಬಳಸ್ಬೋದು. ಈಗ ಚೆನ್ನಾಗಿ ತೊಳೆದು ನೆನೆಯೋಕ್ಕೆ ಬಿಡಬೇಕು. ಒಂದು 2 ಬಾರಿ ತೊಳಿಬೇಕು. ನೆಂದಷ್ಟು ಚೆನ್ನಾಗಿರುತ್ತೆ ರುಬ್ಬೋದಕ್ಕೆಲ್ಲ. ನೋಡಿ, 2 ಗಂಟೆ ಕಾಲ ನೆನೆಯೋಕ್ಕೆ ಬಿಡಬೇಕು. ಸ್ವಲ್ಪ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ 2 ಗಂಟೆ ಕಾಲ ಬಿಡಬೇಕು. ನೋಡಿ, ನೆಂದಿದೆ. ನೋಡಿ, ತುಂಬ ಉಬ್ಬಿದೆ ನೆಂದು. ಈಗ ಇದನ್ನು ತುಂಬ ನೈಸಾಗೇನು ರುಬ್ಕೊಳ್ಬಾರ್ದು, ತರಿಯಾಗಿರಬೇಕು. ಅದು ಅವೆನಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ತುಂಬ ನೈಸಿದ್ರೆ ಅಷ್ಟೊಂದು ಅಂಟು ಥರ ಆಗುತ್ತೆ, ಬೇಯಲ್ಲ ಸರಿಯಾಗಿ. ನೋಡಿ, ಈ ಥರ ರವೆ ಥರ ಇರಬೇಕು. ಈಗ ನೋಡಿ, ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಬೇಳೆನೂ ಅಷ್ಟೇ ಅದೇ ಥರನೇ ರುಬ್ಕೊಳ್ಬೇಕು. ನೋಡಿ, ಎಲ್ಲ ರುಬ್ಬಿದಾಗಿದೆ. ಈ ಥರ ತರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಅದಕ್ಕೆ ನಾನಿಲ್ಲಿ 2 ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ದಪ್ಪ ಸೈಜ್ದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಕರಿಬೇವು ಸ್ವಲ್ಪ ಶುಂಠಿ ತರಿ ತುರ್ಕೊಳ್ಬೇಕು. ಒಂದು ಸ್ವಲ್ಪ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಬೋದು. ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಕ್ತಿಲ್ಲ. ಸ್ವಲ್ಪ ಇಂಗು. ಇದು ಬೇಳೆ ಆಗಿರೋದ್ರಿಂದ ಸ್ವಲ್ಪ ವಾಯು ಅಂಶ ಬರುತ್ತೆ. ಅದರಿಂದ ನೋಡಿ, ಸ್ವಲ್ಪ ಇಂಗು ಹಾಕೋದ್ರಿಂದ ಮತ್ತು ಶುಂಠಿ ಹಾಕೋದ್ರಿಂದ ಅದು ಸರೋಗುತ್ತೆ. ನೋಡಿ, ರಾಕ್ ಸಾಲ್ಟು ಸ್ವಲ್ಪ ರುಚಿಗೆ ನೋಡಿಕೊಂಡು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬೇಳೆ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆ ಥರ ಏನೂ ಆಗಲ್ಲ. ಶುಂಠಿನೂ ಮತ್ತು ಇಂಗು ಬಳಸೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ಕರೆಕ್ಟಾಗಿದೆಯಾ ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಉಂಡೆಗಳನ್ನು ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಳ್ಬೇಕು. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಈ ಥರ ಮಾಡಿಕೊಂಡ್ರೆ ನಾವು ಬೇಯಿಸ್ಬೇಕಾದ್ರೆ ಅದು ಚೆನ್ನಾಗಿ ಹದವಾಗಿ ಬೇಯುತ್ತೆ. ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಮತ್ತು ಟೊಮೊಟೊ ಸಾಸ್ ಜೊತೆ ಎಲ್ಲ ತಿನ್ನೋದಕ್ಕೆ. ನೋಡಿ, ಈ ಥರ ಮಾಡಿ ಇಟ್ಕೊಂಡು ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಅವೆನಲ್ಲಿ ಆಗುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಒಂದು ಡ್ರಾಪ್ಸ್ ಅಷ್ಟಾದರೆ ಸಾಕಾಗುತ್ತೆ. ಎಣ್ಣೆ ಸವರ್ಕೊಳ್ಬೇಕು, ಏನು ಅಂಟಲ್ಲ ಅಂತ. ನೋಡಿ, ಈಗ ನಾವೇನು ಉಂಡೆ ಮಾಡ್ಕೊಂಡಿರ್ತೀವಿ ಅದನ್ನು ಇಡ್ಲಿ ಪಾತ್ರೆನಲ್ಲಿ ಹಾಕಿ ಪ್ಲೇಟಲ್ಲಿ ಒಂದು 10 ರಿಂದ 12 ನಿಮಿಷ ಅಷ್ಟು ಬೇಯಿಸಿದ್ರೆ ಹದವಾಗುತ್ತೆ. ನೋಡಿ, ಮತ್ತೊಂದು ಜಾಸ್ತಿ ಇತ್ತು ಅಂದರೆ ಮತ್ತೊಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ನೋಡಿ, ನೀರು ಕುದೀತಾ ಇದೆ ಇಡ್ಲಿ ಪಾತ್ರೆಯಲ್ಲಿ. ಈಗ ನಾವೇನು ಇಟ್ಟಿರ್ತೀವಿ ನೋಡಿ, ಈ ಥರ ಮೇಲೇನು ನೀಟಾಗಿ ಸೈಡಲ್ಲಿ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು, ಎಲ್ಲ ಅಂಟ್ದಂಗೆ ಆಗುತ್ತೆ. 10 ರಿಂದ 12 ನಿಮಿಷ ಇಟ್ಟರೆ ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಆಗಿದೆ. ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕು ಆಗಿದೆಯೋ ಇಲ್ಲ ಅಂತ. ಕೈಗೆ ಅಂಟಿಲ್ಲ ಅಂದರೆ ತುಂಬ ಚೆನ್ನಾಗಾಗಿರುತ್ತೆ. ನೋಡಿ, ಈ ಥರ
ನೋಡಿ, ಒಂದು ಚೂರು ಅಂಟಿಲ್ಲ, ನೀಟಾಗೆ ಆಗಿದೆ ನೋಡಿ. ಈಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಚಟ್ನಿ ಜೊತೆ ಟೊಮೊಟೊ ಸಾಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಅಷ್ಟೇ ಹದವಾಗಿ ಬೆಂದಿದೆ ನೋಡಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.